ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ. ದಿನಾಂಕ 27/11/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಹದ್ದಿನ ಸಂಸಾರದ ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯ ಕಳೆಯಬೇಡಿ. ಬುದ್ಧಿಯಲ್ಲಿ ಸದಾ ಶ್ರೇಷ್ಠ ವಿಚಾರಗಳೇ ನಡೆಯುತ್ತಿರಲಿ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಮಕ್ಕಳು ತಂದೆಯ ಎಲ್ಲ ಸೂಚನೆಗಳನ್ನು ಕಾರ್ಯರೂಪದಲ್ಲಿ ತರಲು ಸಾಧ್ಯ? ಬಾಪ್ದಾದ ಉತ್ತರ ಹೇಳ್ತಾರೆ, ಯಾರು ಅಂತರ್ಮುಖಿಗಳಾಗಿರುತ್ತಾರೆ, ತಮ್ಮ ಶೋ ಮಾಡದೆ ಆತ್ಮೀಯ ನಶೆಯಲ್ಲಿ ಇರುತ್ತಾರೆ, ಅವರು ಸದಾ ತಂದೆಯ ಎಲ್ಲ ಸೂಚನೆಗಳನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ಸಾಧ್ಯ. ನಿಮಗೆ ಮಿಥ್ಯ ಅಹಂಕಾರವೂ ಬರಬಾರದು, ಒಳಗೆ ಬಹಳ ಸ್ವಚ್ಛತೆ ಇರಬೇಕು, ಆತ್ಮ ತುಂಬ ಒಳ್ಳೆಯದಾಗಿರಬೇಕು. ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಇರಬೇಕು. ಎಂದೂ ಉಪ್ಪು ನೀರು ಅರ್ಥಾತ್ ಕಟುವಾದ ಸಂಸ್ಕಾರ ಇರಬಾರದು. ಆಗ ತಂದೆಯ ಎಲ್ಲ ಸೂಚನೆಗಳು ಕಾರ್ಯರೂಪದಲ್ಲಿ ಬರುತ್ತದೆ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ. ಒಂದು, ಸದಾ ನಶೆ ಇರಬೇಕು. ನಾವು ಶ್ರೀಮತದಂತೆ ನಮ್ಮ ಪರಿಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ವ್ಯರ್ಥವಾದ ಕೊಳಕು ಮಾತುಗಳನ್ನು ಬಿಟ್ಟು ಬಹಳ ಉಲ್ಲಾಸದಲ್ಲಿರಬೇಕು. ಎರಡು, ನಿಮ್ಮ ಚಿಂತನೆಗಳನ್ನು ಬಹಳ ವಿಶಾಲವಾಗಿಡಬೇಕು. ಬಹಳ ಒಳ್ಳೆಯ ರಾಯಲ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ ತೆರೆಯುವ ಪ್ರಬಂಧ ಮಾಡಬೇಕು. ರಾಯಲ್ ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ ತೆರೆಯುವ ಪ್ರಬಂಧ ಮಾಡಬೇಕು. ತಂದೆಗೆ ಗುಪ್ತ ಸಹಾಯಕರಾಗಬೇಕು. ತಮ್ಮ ಶೋ ಮಾಡಬಾರ್ದು. ತಂದೆಯ ಪ್ರತ್ಯಕ್ಷತೆಯನ್ನು ನಾವು ಮಾಡಬೇಕು. ತಂದೆಯ ಪ್ರತ್ಯಕ್ಷ ಮಾಡಬೇಕು. ವರದಾನ, ನಿಮಿತ್ತವಾಗಿದ್ದು ಯಾವುದೇ ಸೇವೆ ಮಾಡುತ್ತಾ ಬೆಹದ್ದಿನ ವೃತ್ತಿಯ ಮೂಲಕ ವೈಬ್ರೇಷನ್ ಹರಡುವಂಥವರು ಬೆಹದ್ದಿನ ಸೇವಾದಾರಿ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಶಿವ ತಂದೆಯ ಜೊತೆ ಕಂಬೈಂಡ್ ಆಗಿರುವಂತಹ ಜ್ಞಾನದ ಅಸ್ತ್ರಶಸ್ತ್ರಗಳು ಶಿವಶಕ್ತಿಯರ ಶೃಂಗಾರವಾಗಿದೆ. ಅಚ್ಚಾ. ಓಂ ಶಾಂತಿ.